ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ನಿಮ್ಮ ಮುಂದೆ ಹೊಸದಾಗಿರುವಂತಹ ಸ್ಪೆಷಲ್ ಆಗಿರುವಂಥ ಉತ್ತರ ಕರ್ನಾಟಕದ ರೆಸಿಪಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮಗೆ ಮುಂದೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಅಮ್ಮ ಇವತ್ತು ಉತ್ತರ ಕರ್ನಾಟಕದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಸ್ಪೆಷಲ್ ಆಗಿರುವಂಥದ್ದು ಏನು ಅಂದರೆ ಶೇಂಗಾ ಚಟ್ನಿ ಅಥವಾ ನಾವು ಹಿಂಡಿ ಅಂತ ಕರಿತೀವಿ. ಆ ಚಟ್ನಿಯನ್ನು ಮನೆಯಲ್ಲಿ, ಅದು ಒರಳು ಕಲ್ಲಲ್ಲಿ ಕುಡ್ತಿರುವಂತಹ ಹಿಂಡಿ ಇದು. ನೋಡಿ, ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ: ನಾವು ಶೇಂಗಾ ಬೀಜವನ್ನು ತೊಗೊಂಡ್ವಿ, ಅದರಲ್ಲಿ 1 ಕಪ್ ಆಗಿರುವಂತಹ ಒಂದು ಪುಟಾಣಿಯನ್ನು ಮಿಕ್ಸ್ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಉಪ್ಪು, ನಂತರ ಬೆಳ್ಳುಳ್ಳಿಯನ್ನು ತೊಗೊಂಡ್ವಿ. ಇವಾಗ ನೋಡಿ, ನಾವು ಶೇಂಗಾದಲ್ಲಿ ಸ್ವಲ್ಪ ಪುಟಾಣಿಯನ್ನು ಮಿಕ್ಸ್ ಮಾಡ್ಕೊಂಡಿವಿ ಅಂತ ಹೇಳಿದ್ದೀವಲ್ಲ, ಅದು ಕೂಡ ಸ್ವಲ್ಪ ಟೇಸ್ಟನ್ನು ಚೆನ್ನಾಗಿರುತ್ತೆ. ಆಮೇಲೆ ಒರಳು ಕಲ್ಲಲ್ಲಿ ಕೊಟ್ಟಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಮಿಕ್ಸನ್ನು ಮಾಡ್ಕೊಂಡಿವಿ. ನಾವು ಇವಾಗ ನೋಡಿ, ಒಂದು ಶೇಂಗಕ್ಕೆ 1 ಕಪ್ಪು ಪುಟಾಣಿಯನ್ನು ಮಿಕ್ಸ್ ಮಾಡ್ಕೊಂಡಿವಿ. ಇವಾಗ ನೋಡಿ, ಇದು ಒರಳು ಕಲ್ಲಲ್ಲಿ ಹಾಕಿದ್ವಿ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರು. ನೋಡಿ, ಇವಾಗ ಒರಳು ಕಲ್ಲಲ್ಲಿ ಯಾವ ಥರ ಕೂಡ್ತಿದ್ದಾರೆ ಅಂತ ತುಂಬಾ ವೆರಿ ಟೇಸ್ಟ್ ಆಗಿರುವಂಥದ್ದು. ನಾವು ಕೂಡ ಮಿಕ್ಸಿಯಲ್ಲೇ ಕೊಡ್ತಾ ಇದ್ವಿ. ಆಮೇಲೆ ನಮ್ಮ ತಮ್ಮ ಇಷ್ಟಪಡೋದು ಈ ಒರಳು ಕಲ್ಲಲ್ಲಿ ಚಟ್ನಿಯನ್ನು ಇಷ್ಟಪಡ್ತಾರೆ. ಹಾಗಾಗಿ ಅಮ್ಮ ಇಲ್ಲ, ಒರಳು ಕಲ್ಲಲ್ಲೇ ಕುಟ್ಟೋಣ ಅಂತ ಹೇಳಿ ಅಮ್ಮ ಕೂಡ ಒರಳು ಕಲ್ಲಲ್ಲೇ ಕೊಡ್ತಿದ್ರು. ಹಿಂದೆ ಏನಾಗ್ತಿತ್ತು ಅಂತಂದರೆ, ಮನೆಯಲ್ಲಿರುವಂಥ ಅಜ್ಜಿ ಅಮ್ಮಂದಿರು ಈ ಥರ ಒರಳು ಕಲ್ಲಲ್ಲೇ ಕೊಡ್ತಿದ್ರು. ಇವಾಗ ಏನಾಗ್ಬಿಟ್ಟಿದೆ, ಪೂರ್ತಿ ಎಲ್ಲ ಎಲೆಕ್ಟ್ರಿಕಲ್ಲಿಂದನೇ ಬರೀ ನಾವು ಮಿಕ್ಸಿ ಹಾಕ್ತೀವಿ. ಚಟ್ನಿ ಆಗಲಿ ಅಥವಾ ನಾವು ಹಸಿ ಚಟ್ನಿ ಆಗಲಿ, ಯಾವುದು ಪ್ರತಿಯೊಂದು ನಾವು ಖಾರ ಚಟ್ನಿ ಯಾವುದಾದ್ರೂ ಕುಟ್ಟಬೇಕಂದ್ರೆ ಪ್ರತಿಯೊಬ್ಬರೆಲ್ಲ ಮಿಕ್ಸಿಯಲ್ಲೇ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಇದು ಕಲ್ಲಲ್ಲಿ ಕುಟ್ಟಿರುವಂತಹ ಚಟ್ನಿ ನೀವು ಘಮ್ಮಂತ ಸ್ಮೆಲ್ ಬರುತ್ತೆ. ಆಮೇಲೆ ಫುಲ್ ಆಯಿಲನ್ನು ಹಿಡ್ಕೊಂಡಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ನೀವು ಶೇಂಗಾ ಚಟ್ನಿಯನ್ನು ಕುಟ್ಟಬೇಕಾದ್ರೆ ಈ ಒರಳು ಕಲ್ಲಲ್ಲಿ ಇರುವಂಥ ಟೇಸ್ಟನ್ನೇ ನೋಡಿ, ಆಮೇಲೆ ಮಿಕ್ಸಿಯಲ್ಲಿ ಹಾಕಿರುವಂಥದ್ದು ಟೇಸ್ಟನ್ನು ನೋಡಿ. ನಾವು ಅರ್ಜೆಂಟಲ್ಲಿ ಹಾಕಬೇಕು, ನಮಗೆ ಕ್ವಿಕ್ಕಾಗಿ ಆಗಬೇಕಂದ್ರೆ ಮಿಕ್ಸಿಯನ್ನು ಯೂಸ್ ಮಾಡ್ತೀರಾ. ಈ ಮಿಕ್ಸಿ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಈ ಥರ ಒರಳು ಕಲ್ಲಲ್ಲಿ ಕುಟ್ಟಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ಮೊಸರು ಜೊತೆಗೆ ನೀವು ಸಜ್ಜೆ ರೊಟ್ಟಿ ಅಥವಾ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯದ ಜೊತೆಗೆ ಈ ಶೇಂಗಾ ಚಟ್ನಿಯನ್ನು ಹಾಕ್ಕೊಂಡು ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಆಮೇಲೆ ಬಾಯಿ ಕೂಡ ನೀರು ಇರುತ್ತೆ. ಹಾಗಾಗಿ ನೀವು ಕೂಡ ಚಟ್ನಿಯನ್ನು ಮಾಡಬೇಕಂದ್ರೆ ಒರಳು ಕಲ್ಲಲ್ಲೇ ಕುಟ್ಟಿ ಅಂತ ಹೇಳ್ತೀನಿ. ಯಾಕಂತಂದರೆ ತುಂಬಾ ವೆರಿ ಟೇಸ್ಟ್ ಆಗಿರುತ್ತೆ. ನೋಡಿ, ಇವಾಗ ಈ ಥರ ಪುಡಿಯನ್ನು ಮಾಡ್ಕೊಂಡಾದಮೇಲೆ ಇವಾಗ ಖಾರನ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಖಾರ ಹಾಕ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಬರೀ ಕಲರ್ಗೆ ಅಷ್ಟೇ ಇರುತ್ತೆ. ಇದು ಖಾರ ತುಂಬ ಜಾಸ್ತಿ ಖಾರ ಇರಲ್ಲ. ಹಾಗಾಗಿ ಕಲರ್ ಬರಲಿ ಅಂತ ಈ ಥರ ಖಾರವನ್ನು ಮಿಕ್ಸ್ ಮಾಡಿಕೊಂಡ್ರು. ಇದು ಜಾಸ್ತಿ ಖಾರ ಏನಾಗಲ್ಲ, ಬಟ್ ಕಲರ್ ಆಗುತ್ತೆ. ತಿನ್ನೋಕ್ಕೆ ಅಷ್ಟೇ ಸ್ವಲ್ಪ ಖಾರವಾಗಿರುತ್ತೆ, ಅಷ್ಟೇ ಜಾಸ್ತಿ ಖಾರ ಬರಲ್ಲ. ಇದು ಕಲರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಮಿಕ್ಸಿಯಲ್ಲಿ ಈ ಥರ ಕುಟ್ಟಬೇಕಂದ್ರೆ ಅದನ್ನು ಕೂಡ ಒಂದು ಟ್ರಿಕ್ಕಾಗಿ ಯೂಸ್ ಮಾಡಿಕೊಂಡು ಕುಟ್ಟಬೇಕು. ಏನಪ್ಪ ಅಂತಂದರೆ, ನಾನು ಮಿಕ್ಸಿಯಲ್ಲಿ ಕುಟ್ಟುವಾಗ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇದು ಒರಳು ಕಲ್ಲಲ್ಲಿ ಇರುವಂತಹ ವಿಡಿಯೋ. ಹಾಗಾಗಿ ನಾನು ಮಿಕ್ಸಿಯಲ್ಲಿ ಯಾವ ಥರ ಕುಟ್ಟಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಕೂಡ ತಪ್ಪದೆ ನೋಡಿ, ಫಾಲೋ ಮಾಡಿ. ಹಾಗೆ ನನ್ನ ಚಾನಲನ್ನು ಈಗ ಹೊಸದಾಗಿ ಯಾರು ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಈ ಉತ್ತರ ಕರ್ನಾಟಕದ ಅಮ್ಮ ಮಾಡಿರುವ ಸ್ಪೆಷಲ್ ಹಿಂಡಿದು ನಿಮಗೆ ಏನು ಇಷ್ಟ ಆಯಿತು, ಹೇಗೆಲ್ಲ ಇಷ್ಟ ಆಯಿತು ಅಂತ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ನೋಡಿ, ಇವಾಗ ಖಾರವನ್ನು ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ಉಂಡೆ ಥರ ಬರ್ತಾಯಿದೆ. ಇದೇ ನಾವು ಮಿಕ್ಸಿಗೆ ಹಾಕಿದ್ರೆ ಏನಪ್ಪ ಪೌಡ್ರ್ ಆಗಿಬಿಡುತ್ತೆ, ಫುಲ್ ಪೌಡ್ರ್ ಆಗುತ್ತೆ. ಇದು ಅಂದರೆ ನಾವು ಹಿಂಡಿಯನ್ನು ತಿನ್ನುವಾಗ ಸ್ವಲ್ಪ ಕಾಳಾಗಿ ಶೇಂಗಾ ಅದು ನಮಗೆ ಟೇಸ್ಟ್ ಅನ್ನಿಸ್ತಿರ್ಬೇಕು, ಆ ಥರ ಟೇಸ್ಟ್ ಆಗುತ್ತೆ. ಇದು ನೋಡಿ, ಒರಳು ಕಲ್ಲಲ್ಲಿ ಕುಟ್ಟಿದ್ದು ಯಾವ ಥರ ಬರುತ್ತೆ. ಆಮೇಲೆ ಘಮ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಘಮ ಬರ್ತಿತ್ತು, ತುಂಬಾ ಇಷ್ಟ ಆಗುತ್ತೆ ಇದು. ಆಮೇಲೆ ನಾವು ಮಿಕ್ಸಿಗೆ ಅಡಾಪ್ಟ್ ಆಗೋದು ಬೇಡ. ಹಾಗಾಗಿ ಈ ಒರಳು ಕಲ್ಲಲ್ಲಿ ಕುಟ್ಟಿ ಈ ಚಟ್ನಿಯನ್ನು ಟೇಸ್ಟ್ ನೋಡಿ. ಇವಾಗ ನೋಡಿ, ನಾವು ಅದು ಪೌಡ್ರನ್ನು ಮಾಡಿಕೊಂಡು ಅದು ನೋಡಿ, ಇವಾಗ ಒರಳು ಕಲ್ಲಿಗೆ ಎಷ್ಟೊಂದು ಆಯಿಲ್ ಅಂಟ್ಕೊಂಡಿದೆ. ಇದು ಶೇಂಗಾದ ಆಯಿಲ್ ಬಿಟ್ಕೊಂಡಿರುತ್ತೆ. ಇವಾಗ ನೋಡಿ, ಅದೆಲ್ಲ ನಾವು ಒರಳು ಕಲ್ಲಿಂದ ಎಲ್ಲ ತಗೊಂಡಾದ್ಮೇಲೆ ಬೆಳ್ಳುಳ್ಳಿ ಮಿಕ್ಸ್ ಮಾಡಬೇಕಲ್ವ, ಅದ್ರ ಜೊತೆಗೆ ಬೆಳ್ಳುಳ್ಳಿ ಮಿಕ್ಸ್ ಮಾಡಿದ್ರೆ ಅದು ಬೆಳ್ಳುಳ್ಳಿ ಘಮ ಬರಲ್ಲ. ಆಮೇಲೆ ಬೆಳ್ಳುಳ್ಳಿ
ಫುಲ್ ಅದು ಚಟ್ನಿ ಥರ ಆಗಬೇಕು, ಅಂದರೆ ಅದು ಚಟ್ನಿಗೆ ಫುಲ್ ಅಂಟ್ಕೊಂಡು ಬಿಡುತ್ತೆ. ಅದು ಈ ಥರ ನಾವು ಶೇಂಗಾ ಜೊತೆಗೆ ಬೆಳ್ಳುಳ್ಳಿ ಹಾಕಿದ್ರೆ ಅದು ಫುಲ್ಲಾಗಿ ಉಳುತ್ತೆ, ಅದು ಘಮ ಬರಲ್ಲ ಅಂತ ಹೇಳಿ ನಾವು ಈ ಥರ ಒರಳುಕಲ್ಲಲ್ಲಿ ಬೆಳ್ಳುಳ್ಳಿಯನ್ನು ಕುಟ್ಟಿದ್ರು ಅಮ್ಮ. ಕುಟ್ಟಿದಾದ್ಮೇಲೆ ಇವಾಗ ನೋಡಿ ಶೇಂಗಾ ಚಟ್ನಿಯನ್ನು ಸಪ್ರೇಟ್ ಆಗಿಟ್ಟಿದ್ದೀವಲ್ವ, ಇದನ್ನು ಏನು ಮಾಡ್ತಾರೆ ನೋಡೋಕೆ ಅದು ನೋಡೋಣ. ಇವಾಗ ನೋಡಿ ಅದನ್ನು ತಗೊಂಡಾದ್ಮೇಲೆ ಇವಾಗ ಇದರಲ್ಲಿ ಚಟ್ನಿ ಜೊತೆಗೆ ಹಾಕಿದ್ರು. ಇದನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನು ಮಾಡೋದು ನೋಡಿ, ಇವಾಗ ನೋಡಿ ಈ ಥರ ಬೆಳ್ಳುಳ್ಳಿಯನ್ನು ಅಂದರೆ ಸ್ವಲ್ಪ ಇದನ್ನಾಗೇ ಕಚ್ಕೊಟ್ಕ ಥರನೇ ಕುಟ್ಟಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರು. ಅಂದರೆ ತುಂಬಾ ಈಸಿಯಾಗಿರುವಂತಹ ರೆಸಿಪಿ ಇದು. ನೀವು ಕೈಲಾದರೂ ಮಿಕ್ಸ್ ಮಾಡಿ, ಆಮೇಲೆ ಸ್ಪೂನಿಂದನಾದರೂ ಮಿಕ್ಸ್ ಮಾಡಿ. ಇದು ಕೈಲಿ ಮಿಕ್ಸ್ ಮಾಡಿದರೆ ಎಲ್ಲ ಪೌಡ್ರಿಗೆ ಅಂಟ್ಕೊಳ್ಳುತ್ತೆ, ಆಮೇಲೆ ಘಮ ಕೂಡ ಚೆನ್ನಾಗಿರುತ್ತೆ ಅಂತ ಅಮ್ಮ ಕೈಯಿಂದನೇ ಮಿಕ್ಸ್ ಮಾಡ್ತಾಯಿದ್ರು. ನೋಡಿ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಫುಲ್ ಪೌಡ್ರ್ ಇರೋದನ್ನು ಉಂಡೆದ ಥರ ಆಗುತ್ತೆ, ಫುಲ್ ಎಣ್ಣೆಯನ್ನು ಬಿಟ್ಕೊಂಡು ಬರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ ಅಂಥೇಳಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದಕ್ಕೆ ಫುಲ್ ಎಲ್ಲನೂ ಬೆಳ್ಳುಳ್ಳಿ, ಉಪ್ಪು, ಖಾರ, ಶೇಂಗಾ ಬೀಜ, ಆಮೇಲೆ ಪುಟಾಣಿಯನ್ನು ಇದಕ್ಕೆ ಫುಲ್ಲಾಗಿ ಮಿಕ್ಸ್ ಆಗಿಬಿಡುತ್ತೆ. ನೋಡಿ ಅದು ಫುಲ್ ಎಲ್ಲ ಮಿಕ್ಸ್ ಆಗಿ ಘಮ ಕೂಡ ಬರುತ್ತೆ. ಇವಾಗ ನೋಡಿ ಮತ್ತೆ ಮಿಕ್ಸ್ ಆದಮೇಲೆ ಮತ್ತೆ ತಿರ್ಗಾ ಏನು ಮಾಡಿದರು, ಒರಳುಕಲ್ಲಿಗೆ ಹಾಕಿದರು. ಒರಳುಕಲ್ಲಿಗೆ ಹಾಕಿದಾಗ ನೋಡಿ ಇವಾಗ ಒರಳುಕಲ್ಲಿಂದ ಅದನ್ನು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಅಂದರೆ ಹದ ಬರೋ ಥರ ಕುಟ್ಟಬೇಕು. ನೋಡಿ ಇವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಇದು ಏನಪ್ಪ ಇದು ಈ ಥರ ಉಲ್ಟಾ ಮಾಡೋದು ಅಂತ ಅಂತೀರಾ, ಇಲ್ಲ, ಇದು ಘಮ ಬರೋಗೋಸ್ಕರ, ತುಂಬಾ ಟೇಸ್ಟ್ ಆಗೋಗೋಸ್ಕರ, ಅಂದರೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದನ್ನು ನಾವು ಇಷ್ಟೊಂದು ಏನಕ್ಕೆ ಕುಟ್ಟಿದ್ದೀವಿ ಅಂದರೆ ತಮ್ಮರಿಗೆ ನಾವು ಅಂದರೆ ಬುತ್ತಿಯನ್ನು ಕಟ್ತಿರ್ತೀವಿ ನಾವು ಇಲ್ಲಿಂದ. ಹಾಗಾಗಿ ಅವರಿಗೆ ಶೇಂಗಾ ಚಟ್ನಿ, ಸ್ವಲ್ಪ ರೊಟ್ಟಿ, ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ, ಆಮೇಲೆ ಚೂಡ ಅಂತ ಕರಿತೀವಿ ನಾವು, ಚೂಡವನ್ನು ಕಟ್ಟು ನಾವು ಇವಾಗ ನಮ್ಮ ಸಿಸ್ಟರ್ಸ್ ಬಂದಿದ್ದಾರೆ, ಅವ್ರ ಜೊತೆ ತಮ್ಮರಿಗೆ ಕೊಟ್ಟು ಕಳಿಸ್ಬೇಕಂತ ಅಮ್ಮ ಈ ಥರ ಬುತ್ತಿಗೆ ರೆಡಿ ಮಾಡ್ತಾಯಿದ್ರು. ನೋಡಿ ಈ ಥರ ಆಗಿಬಿಡ್ತು, ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಥರ ಚಟ್ನಿಯನ್ನು ಮಾಡಿದರೆ ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಮೊಸರು ಜೊತೆಗೆ ಸಜ್ಜಿ ರೊಟ್ಟಿ, ಮೊಸರು ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಂದರೆ ಎಣ್ಣೆಗಾಯಿ ಪಲ್ಯ, ಮೊಸರು, ಈ ಥರ ಚಟ್ನಿ, ಆಮೇಲೆ ಸಜ್ಜಿ ರೊಟ್ಟಿ ಈ ಥರ ತಿಂದರೆ ತುಂಬಾ ಊಟ ಟೇಸ್ಟ್ ಆಗುತ್ತೆ. ಅಂದರೆ ಹೋಳಿಗೆ ಸ್ವೀಟ್ಗಿಂತಲೂ ತುಂಬಾ ಇದೇ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ತೀವಿ. ಹಾಗೆ ಈ ವಿಡಿಯೋನ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಒರಳುಕಲ್ಲಲ್ಲಿ ಹಾಕಿ ಮತ್ತೆ ಈ ಥರವನ್ನು ಮಿಕ್ಸ್ ಮಾಡಿಕೊಂಡ್ರು. ನೋಡಿ ಇವಾಗ ಫುಲ್ ಉಂಡೆ ಥರ ಆಗಿಬಿಡುತ್ತೆ ಇದು, ಅಂದರೆ ಫುಲ್ ಆಯಿಲನ್ನು ಬಿಟ್ಕೊಂಡ್ಬಿಡುತ್ತೆ ಇದು. ನೋಡಿ ಇವಾಗ ಯಾವ ಥರ ಅಂದರೆ ಪೌಡ್ರ್ ನಾವು ಇವಾಗ ಮಿಕ್ಸಿಗೆ ಹಾಕಿದಾಗ ಫುಲ್ ಪೌಡ್ರಾಗಿ ಬರುತ್ತೆ, ಅದು ಎಣ್ಣೆ ಘಮ ಇರೋಲ್ಲ, ಬೆಳ್ಳುಳ್ಳಿ ಸ್ಮೆಲ್ ಇರೋಲ್ಲ, ಏನೂ ಸ್ಮೆಲ್ ಇರೋಲ್ಲ. ಹಾಗಾಗಿ ಇದು ಒರಳುಕಲ್ಲಲ್ಲಿ ಕುಟ್ಟಿದ್ರೆ ಫುಲ್ ಉಂಡೆ ಥರ ಆಗಿ ಬಂದುಬಿಡುತ್ತೆ. ನೋಡಿ ಇವಾಗ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಶೇಂಗಾ ಚಟ್ನಿಯನ್ನು ರೆಡಿ ಆಯಿತು. ಯಾವ ಥರ ಆಯಿತು ಅನ್ನೋದನ್ನು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಟೇಸ್ಟ್ ನೋಡೋಕ್ಕೆ ನಾನು ಏನು ಮಾಡಿದೆ, ಸ್ವಲ್ಪ ಊಟಕ್ಕೆ ಬಡಿಸ್ಕೊಳ್ಳೋಣ ಅಂತ ಚಪಾತಿ, ಆಮೇಲೆ ಬದನೆಕಾಯಿ ಪಲ್ಯ, ಹಿಂಡಿ ಜೊತೆಗೆ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಟೇಸ್ಟ್ ಮಾಡಿದಾದಮೇಲೆ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ ಇವಾಗ ನಾವು ಸ್ವಲ್ಪ ಚಪಾತಿ ಜೊತೆಗೆ ಪಲ್ಯವನ್ನು ಬಡಿಸ್ಕೊಂಡು ಅದರ ಜೊತೆಗೆ ಹಿಂಡಿಯನ್ನು ಹಾಕ್ಕೊಂಡ್ವಿ. ತುಂಬಾ ಸೂಪರಾಗಿತ್ತು. ಈ ಥರ ನೀವು ಈಸಿಯಾಗಿ ಮನೆಯಲ್ಲಿ ಒರಳುಕಲ್ಲಿದ್ದರೆ ಈ ಥರ ಕುಟ್ಕೊಂಡು ನೋಡಿ. ಆಮೇಲೆ ಮಿಕ್ಸಿಯಲ್ಲಿ ಇರೋದಕ್ಕಿಂತ ಟೇಸ್ಟ್ ಈ ಥರ ಇರೋದಕ್ಕಿಂತ ಟೇಸ್ಟ್ ತುಂಬಾ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಂದರೆ ನಾವು ಅಂಗಡಿಯಲ್ಲಿ ತರೋದು ಕಲರ್ ತಿನ್ನೋದಕ್ಕಿಂತ ಮುಂಚೆ ಮನೆಯಲ್ಲಿ ಈ ಥರ ರೆಡಿ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಈ ಥರ ರೆಡಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.